ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದೀವಿ. ಯಾವ ಕಾರಣಕ್ಕೋಸ್ಕರ ವಿಳಂಬವಾಗಿದೆ ಅಂತಕ್ಕಂಥ ವಿಷಯವನ್ನ ಚಂದ್ರ ಮುಂದಿಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ಖರೀದಿ ಕೇಂದ್ರ ತೆರೆಯುವ ಬಗ್ಗೆ ತಾವೇನು ಮನವಿಗಳನ್ನು ಸಲ್ಲಿಸಿದ್ದೀರಾ, ಈ ಮನವಿಯನ್ನ ನಾವು ಅತಿ ಶೀಘ್ರವಾಗಿ ಅನುಷ್ಠಾನ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೇವೆ. ಒಂದೇದು, ಭತ್ತ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸೆಂಬರ್ ತಿಂಗಳಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ನೋಂದಣಿ ರೈತರು ಮಾತ್ರ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನೋಂದಣಿಗೆ ಇನ್ನೂ ಕೂಡ ಅವಕಾಶಗಳಿದೆ. ಜನವರಿ 31ನೇ ತಾರೀಕು ಅವಕಾಶ ಇದೆ. ಭತ್ತ ಖರೀದಿ ಕೇಂದ್ರವನ್ನು ತೆರಲಿಕ್ಕೆ ನೋಂದಣಿಯನ್ನು ಈಗಾಗಲೇ ಪ್ರಾರಂಭವಾಗಿದೆ. ಭತ್ತ ಕೇಂದ್ರವ ನೋಂದಣಿಯನ್ನು ಆದ ಮೇಲೆ ಕೇಂದ್ರವನ್ನು ತೆರಲಿಕ್ಕೆ ಈಗಾಗಲೇ ಮಾರ್ಕೆಟಿಂಗ್ ಫೆಡರೇಷನ್ ಸಂಸ್ಥೆ ಅನುಷ್ಠಾನ ಏಜೆನ್ಸಿ ಆಗಿರೋದ್ರಿಂದ ಅವರು ರಾಜ್ಯ ಮಟ್ಟದಲ್ಲಿ ಟೆಂಡರನ್ನು ಕರೆದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಟೆಂಡರನ್ನು ಕರೆದು ಸಾಫ್ಟ್ವೇರ್ನ ತಯಾರು ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಈಗಾಗಲೇ ನಾವು ಮೊನ್ನೆ ತಾನೇ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳ ಜೊತೆ, ಉಸ್ತುವಾರಿ ಸಚಿವರ ಜೊತೆ ಇದರ ಬಗ್ಗೆ ಎಲ್ಲ ಮಾತನಾಡಿ ಸಭೆಯನ್ನು ಕೂಡ ಮಾಡಿದ್ದೇವೆ. ಅತಿ ಶೀಘ್ರವಾಗಿ ಭತ್ತ ಖರೀದಿ ಕೇಂದ್ರವನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದನ್ನು ತೆರಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೆ. ಮಂಡ್ಯ ಜಿಲ್ಲಾ ಭಾಜಪದ ಜೀವನಾಡಿಗಳಾದಂತಹ ಮೆಚ್ಚಿನ ಕಾರ್ಯಕರ್ತರೇ ಮತ್ತು ಎಲ್ಲ ಹಂತದ ಪದಾಧಿಕಾರಿಗಳೇ, ರೈತ ಬಾಂಧವರೇ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತನ್ನ ರೈತ ವಿರೋಧ ನೀತಿಯನ್ನು ಮುಂದುವರಿಸ್ತಿರ್ತಕ್ಕಂಥಕ್ಕೆ ಇಂದು ನಡೆದ ಪ್ರತಿಭಟನೆಯ ಸಾಕ್ಷಿ. 2023ನೇ ಇಸ್ವಿಯಲ್ಲಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರವು ಮೊದಲು ಮಾಡಿದ್ದು ಪ್ರಧಾನಮಂತ್ರಿ ಕೊಡ್ತಿರ್ತಕ್ಕಂಥ ಕಿಸಾನ್ ಸಮ್ಮಾನ್ ಯೋಜನೆಯನ್ನು 4,000 ಕಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ರಾಜ್ಯದಲ್ಲಿರ್ತಕ್ಕಂಥ 85% ಸಣ್ಣ ಹಿಡುವಳಿದಾರರಿಗೆ ಹೊಟ್ಟೆಗೆ ಹೊಡೆದಕ್ಕಂಥ ಕೆಲಸವನ್ನು ಮಾಡ್ತಾರೆ. ರೈತರ ಮಕ್ಕಳು ವಿದ್ಯಾವಂತರಾಗಬೇಕು, ಉನ್ನತ ವ್ಯಾಸಂಗವನ್ನು ಪಡ್ಕೋಬೇಕು, ಮುಖ್ಯವಾಹಿನಿಗೆ ಬರಬೇಕು ಅಂದ್ಕೊಂಡು ರೈತ ವಿದ್ಯಾನಿಧಿಯನ್ನು ಪ್ರಾರಂಭಿಸಿ ಮಾಡ್ತು, ಅದನ್ನು ಕಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ 60% ಮಾನ್ಸೂನ್ ಬೇಸ್ಡ್ ಅಂದರೆ ಮಳೆ ಆಧಾರಿತ ಕೃಷಿ ಇದೆ. ಏನೋ ಪಂಪ್ಸೆಟ್ ಅಳವಡಿಸ್ಕೊಂಡು ಬದುಕು ಕಟ್ಕೊಂಡಿರ್ತಾರೆ, ಅವ್ರಿಗೋಸ್ಕರ ಉಚಿತ ವಿದ್ಯುತ್ತನ್ನು ಏರ್ಪಾಡು ಮಾಡಿದ್ದು, ಆ ಟ್ರಾನ್ಸ್ಫಾರ್ಮರ್ಗಳನ್ನ ಕೊಡೋದನ್ನು ನಿಲ್ಲಿಸಿ ಅದಕ್ಕೆ ಅನ್ಯಾಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಹಿಂದೂ ಸಂಸ್ಕೃತಿಯ ಬಹುಮುಖ್ಯವಾದಂಥ ಅಂಗ ಆದಂಥ ಗೋಮಾತೆಗಳನ್ನ ಸಂರಕ್ಷಣೆ ಮಾಡಬೇಕು ಅಂದ್ಕೊಳ್ಳಿ ಗೋ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಅಂದ್ಕೊಂಡು ಸರ್ಕಾರ ಗೋಶಾಲೆಗಳಿಗೆ ಉತ್ತೇಜನ ಕೊಟ್ಟಿತ್ತು, ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿತು. ಕೃಷಿ ಕಾರ್ಮಿಕರಿಗೆ 500 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿತ್ತು, ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿತು. ಜೊತೆಗೆ 67 ಕೇಂದ್ರ ಪುರಸ್ಕೃತ ರೈತ ಪರ ಯೋಜನೆಗಳಿಗೆ ಅನುಷ್ಠಾನ ಸಂಸ್ಥೆಯಾಗಿ ರಾಜ್ಯ ಸರ್ಕಾರ ಇರೋದ್ರಿಂದ ಅದನ್ನು 80ರಿಂದ 90% ರೈತರಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಮತ್ತು ಕಬ್ಬಿಗೆ 2 ಆದ್ಯತೆಯನ್ನು ರೈತರು ಕೊಟ್ಟಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮೊದಲನೇದಾಗಿ ಕಬ್ಬಿನ ರೈತರುಗಳಿಗೆ ಈಗಾಗಲೇ ಸಕ್ಕರೆ ಕಾರ್ಖಾನೆಯನ್ನು ಮುಚ್ಚುವ ಮುಖಾಂತರ ಅವರ ಹೊಟ್ಟೆ ಮೇಲೆ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏಟನ್ನು ಹೊಡೆದಿದ್ದಾರೆ. ಈಗ ಭತ್ತವನ್ನು ಎಲ್ಲ ಮಳೆ ಗಾಳಿ ಬೆಳಕು ಎಲ್ಲವನ್ನು ಸಹಿಸಿಕೊಂಡು ಭತ್ತವನ್ನು ಬೆಳೆದಂಥ ಸಂದರ್ಭದಲ್ಲಿ ಏನೋ ಒಳ್ಳೆ ಬೆಳೆ ಬಂದಿದೆ ಅಂತ ಖುಷಿ ಪಡುವಂಥ ರೈತರ ಸಂದರ್ಭಗಳಲ್ಲಿ ಇವತ್ತು ಭತ್ತ ಖರೀದಿ ಕೇಂದ್ರಗಳನ್ನೇ ತೆರೀದಾನೆ. ಸನ್ಮಾನ್ಯ ಕೃಷಿ ಸಚಿವರು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ದಳ್ಳಾಳಿಗಳ ಹತ್ರ ಸಾಮೀಲಾಗಿ ಇವತ್ತು ಭತ್ತ ಖರೀದಿ ಕೇಂದ್ರಗಳಿದ್ದರೆ ಭತ್ತವನ್ನು ರೈತ ಅಲ್ಲಿಗೆ ಹೊಡಿತಾ ಇದ್ದ. ಎಲ್ಲೂ ರೈತರು ಅವಕಾಶ ಕೊಡ್ತಾ ಇದ್ರೆ ಏನು ಮಾಡ್ತಾನೆ? ಆ ಸಾಲ ಸೋಲ ಮಾಡಿ ಬೆಳೆ ಬೆಳೆದಿರ್ತಾನೆ, ಆ ಬೆಳೆ ಮಾರಾಟ ಮಾಡಿ ಸಾಲ ತೀರಿಸ್ಬೇಕು, ಆ ಕಾಸನ್ನು ಕೂಡೀಕರಿಸಬೇಕು. ಆ ನಿಟ್ಟಿನಲ್ಲಿ ಇವತ್ತು ದಳ್ಳಾಳಿಗಳಿಗೆ ಕೇಳಿದಷ್ಟಕ್ಕೆ ಭತ್ತವನ್ನು ಮಾರುವಂಥ ಕೆಲಸವನ್ನು ರೈತರು ಮಾಡ್ತಾ ಇದ್ದಾರೆ. ಈಗ ಇದಕ್ಕೆ ನೇರ ಕಾರಣರು ಕೃಷಿ ಸಚಿವರು. ಈಗಲೂ ಅವಕಾಶ ಇದೆ, ದಯಮಾಡಿ ರೈತರಿಗೆ ಹೊಟ್ಟೆ ಮಾಡಿ ಹೊಡೆಯಬೇಡಿ. ಈಗ ಅತಿ ಶೀಘ್ರದಲ್ಲಿ ರೈತ ಕೇಂದ್ರಗಳನ್ನು ಭತ್ತವನ್ನು ಖರೀದಿ ಮಾಡಲಿಕ್ಕೆ ತೆರೀಬೇಕಂತ ಆಗ್ರಹ ಮಾಡ್ತೇನೆ. ಮಂಡ್ಯ ಜಿಲ್ಲೆ ರೈತ ಮೋರ್ಚಾ ಈ ಹೋರಾಟವನ್ನು ಮಾಡಿದೆ. ಇನ್ನೂ ಅತಿ ಹೆಚ್ಚು ಮಾಡಿಲ್ಲ ಅಂತಾರೆ, ಇನ್ನು ಮುಂದೆ ದೊಡ್ಡ ದೊಡ್ಡ ಚಳವಳಿಗಳನ್ನ ಮಾಡಬೇಕಾಗುತ್ತೆ ಅಂತ. 1,000 ಮಾತ್ರ ರೈತರು ಬುಕ್ ಆಗಿರೋ ಸರ್ ಮಂಡ್ಯ ಜಿಲ್ಲೆ.